ಜಟಕಾ ಬಂಡಿ ಒಂದ್ಸಲ ಕಿತ್ತೋದ್ಮೇಲೆ ಬರಲ್ಲ ಮೇಡಮ್. ನಾನೊಂದು ಇಲ್ಲಿಂದ ಬಿಟ್ಟು ಹೋಗಲ್ಲ ನನಗೆ ಯಾರು ಇಲ್ಲ ಮೇಡಮ್. ಗಂಡ ಬೇಕು, ಅವ್ರೇನು ಮಾಡೋದು ಬೇಡ ನನಗೆ. ಮೇಡಮ್ ನಿಮ್ಮ ಮುಂದೆ ಅವಳು ಇಲ್ಲ ಅಂತ ಒಪ್ಕೊಂಡಿದ್ದಕ್ಕೆ ಎಷ್ಟಿದ್ದು ಬಂದು ಹೊಡೆದೆ ನಾನು. ಅವಾಗ ಮನೇಲಿ ಹೋದಾಗ ಅವಳು ಅಲ್ಲಿ ಎಷ್ಟೊಂದು ಸುಳ್ಳು ಅಂತ ಕಾಬು ಬಂದೇ ಬರ್ತೇನೆ. ಸುಳ್ಳು ಹೇಳಿಲ್ಲ ಕುಮಾರ್, ನನಗೆ ಅವತ್ತು ನಾನು ಸುಳ್ಳು ಹೇಳಿಲ್ಲ, ಗೊತ್ತು ನನಗೆ. ಕುಮಾರ್ ನನಗೆ ಅಣ್ಣ ಇಲ್ಲ ಮೇಡಮ್, ಗೊತ್ತು. ಹೆಂಡತಿ ಗೊತ್ತಿದ್ರೆ ಕದ್ದು ಮುಚ್ಚಿನಾದ್ರೆ ಹೋಗಿ ನೋಡ್ಬೇಕು ಮೇಡಮ್. ಇಲ್ಲ ಮೇಡಮ್, ಮೊನ್ನೆ ಕೂಡ ಅವಳು ಸಿದ್ದಾಗ ದೊಡ್ಡವ್ರನ್ನ ಕರೆದಿ ಮಾತಾಡಿದ್ರೆ ನಾನೇನೋ ಮಾಡ್ತೀನಿ ಮೇಡಮ್. ಯಾವ ದೊಡ್ಡವ್ರಿ? ಅವ್ರ ತಾಯಿಗೆ ನೀವು ಮರ್ಯಾದೆ ಕೊಡಲ್ಲ, ಇನ್ಯಾವ ದೊಡ್ಡವ್ರು? ಯಾಕೆ ಕೊಟ್ಟಿಲ್ಲ ಮೇಡಮ್? ಮರ್ಯಾದೆ ಕೊಡ್ತೀನಿ. ಅವ್ರ ತಾಯಿ ಕೊಟ್ಟಿಲ್ಲ. ಹೋಗಲ್ಲ ಲೋಫರ್ ನನ್ನ ಮಗನೇ, ನನ್ನ ಮಗನ ಸಾಕೋತೀನಿ ಅಂತ ಹೇಳಿದ್ರೆ ಸಾಕೋತೀನಿ. ಮಗನ ಅದೇ ತರ ಕಟ್ನಿಟ್ಟಿಗೆ ಅವ್ರ ಯಜಮಾನ ನೋಡಿದ್ರೆ ರೋಡಲ್ಲಿ ಎಲ್ಲಾದ್ರೂ ಹೊಡಿತಾನೆ ಇಲ್ಲ ಬೈತಾನೆ ಅಂತ ಅವ್ರಿಗೆ ಗೊತ್ತು. ಭಯ ಆದ್ಮೇಲೆ ಕರೆಕ್ಟಾಗಿ ಇಟ್ಕೊಬೇಕಿತ್ತು ಮಗಳನ್ನ. ಚಿಕ್ಕವ್ರದೆಲ್ಲ ಓಡಾಕ್ಬಿಟ್ರೆ ನಮ್ಮ ಮನೆ ಮುಂದೆ ಬೇರೆ ಬೈಕಲ್ಲಿ ಓಡಾಡ್ತಾರೆ. ನಮ್ಮನೆ ಮುಂದೆ ಚೀಟಿ ಹಾಕಿರ್ಲಿ ಮೇಡಮ್. ಮನೆ ತೋರಿಸ್ಲಿ ದೂರದಿಂದ. ಓಕೆ ಮೇಡಮ್, ಅದಕ್ಕೆ ಕರ್ಕೊಂಡು ಮನೆ ತೋರಿಸ್ತೆ. ನಾನು ಅಲ್ಲೇ ನೀವು ಬೇರೆ ಹೆಣ್ಮಕ್ಳ ಮೇಲೆ ಕೈ ಇಡಲ್ವೇನ್ರಿ? ಈಗಲೂ ಹೇಳ್ತೀನಲ್ಲ, ನೀನ್ ಕೆಟ್ಟವನು ಅಂತ ನಾನು ಹೇಳಲ್ಲ, ಎಲ್ರಿಗೂ ಗೊತ್ತು ನೀನ್ ಎಂತವನು ಅಂತ. ಅದಕ್ಕೆ ನಾನು ಇಲ್ಲಿವರೆಗೂ ಬಂದಿದ್, ಗಂಡ ಬೇಕಂತ ಬಂದಿದ್. ಒಂದ್ ನಿಮಿಷ ಸಾಕು, ಹೋಗಿ ನೋಡ್ಬೇಕಾಗತ್ತಪ್ಪ ಮೇಡಮ್. ನಿಮ್ ಮುಂದೆ ಹೂ ಅಂತ ಒಪ್ಕೊಂಡು ನಾನು ಮತ್ತೆ ಅಲ್ಲಿ ಹೋಗಿ ನೋಡ್ಲಿಲ್ಲ ಅಂದ್ರೆ ಸರ್ ನಿಭಾಯಿಸ್ಬೇಕಪ್ಪ. ಆಗಲ್ಲ ಮೇಡಮ್, ನಿಭಾಯಿಸ್ಬೇಕಪ್ಪ. ಕಟ್ಕೊಂಡಿರೋದಕ್ಕೆ ನಿಭಾಯಿಸ್ಬೇಕು. ಹೋಗಿ ನೋಡ್ಕೊಂಡು ಬನ್ನಿ ಅಂತ ಅಷ್ಟೇ ಕೇಳ್ತಾರೆ. ನೀವೇನ್ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ, ಅವರು ಸಾಕಿ ಅಂತ ಕೇಳ್ತಾರೆ. ಕೊಂಡವ್ರು ಮತ್ತೆ ಕೇಳ್ಕೊಂಡು 16 ಸಲ ಜಗಳ ಮಾಡ್ತೀರಿ. ಯಾವನಿಗೂ ಬರಲ್ಲ ಮೇಡಮ್ ಮನ್ಸು. ಸರಿ, ಇನ್ನೊಂದ್ಸತಿ ಜಗಳ ಮಾಡಲ್ಲ, ಹೋಗಿ ನೋಡ್ಬೇಕಪ್ಪ. ಮಾಡಿದ್ರೆ ಇವಾಗ ನಾನು ಮಾಡೇ ಇಲ್ಲ ಮೇಡಮ್, ಅವರೇ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳಿದ್ರೆ ನಾನೇನು ಮಾಡಲಿ? ಇವಾಗ ಮದುವೆ ಆಗಿರೋದೆಲ್ಲ ಗೊತ್ತು, ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು ಅವ್ರ ಅಮ್ಮ ಅವರೆಲ್ಲ. ನಾನು ಒಪ್ಕೊತಿದ್ದೀನಿ, ನಾನು ಮಾಡಿದೆ ಮೇಡಮ್, ಇಲ್ಲ ಅಂತ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡೆ. ಅವ್ರು ಒಪ್ಕೊಂಡ್ರ ಗೊತ್ತಿದ್ರು ಗೊತ್ತಿಲ್ಲ ಅಂತ ನಿಮ್ಮ ಹತ್ರ ಉಲ್ಟಾ ಮಾಡಿದ್ರು. ಅಲ್ಲಿ ಗಲಾಟೆ ಮಾಡಿದ್ರು ಮಾಡಿಲ್ಲ ಮೇಡಮ್ ಅಂತ ನಿಮ್ಮ ಹತ್ರ ನೆಕ್ಸ್ಟ್ ಟೈಮ್ ಹೇಳ್ಬೋದಲ್ವ ಅವರು? ತಿಂಗ್ಳಿಗೆ ಒಂದ್ಸತಿನಾದ್ರೂ ಹೋಗಿ ನೋಡ್ಬೇಕಾಗತ್ತೆ. ಆ ಮಗು ದೊಡ್ಡದಾದ್ಮೇಲೆ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ, ಅಲ್ಲಿವರೆಗೂ ನೀವೇ ಹೋಗಿ ನೋಡಿ. ಹೋಗಕ್ ಮನ್ಸಿಲ್ಲ ಮೇಡಮ್. ನೀವು ಹ್ಞೂ ಅನ್ನೋವರೆಗೂ ನಾನು ಬಿಡಲ್ಲಪ್ಪ. ಇಲ್ಲೇ ಬೇಕಾದ್ರೆ ಒಂದು ಕೆಲಸ ಕೊಡ್ಬೇಕಾದ್ರೆ ಇಲ್ಲೇ ಮಾಡ್ಕೊಂಡಿದ್ದು ಬಿಡ್ತೀನಿ. ಕಷ್ಟ ಬಂದ ತಕ್ಷಣ ಗಂಡನೇ ಬೇಡ ಅಂತ ಓಡಿಸ್ಬಿಟ್ರು ರೋಡ್ಗೆ. 1 ವರ್ಷದಿಂದ ಬೇಡ ಅಂತ ಕಳ್ಸ್ಬಿಟ್ರು. ಬಿಟ್ಟೋಗಿತ್ತು. ಈಗಲೂ ನಿನ್ನ ಹತ್ರ ನನ್ನ ದುಡ್ಡು ಕೇಳ್ತಾ ಇಲ್ವಲ್ಲ? ಚೆನ್ನಾಗಿಲ್ಲದ ಇವಾಗ ಸ್ವಲ್ಪ ಲೆವೆಲ್ ಆಗಿದೆ, ಒಂದು ಸ್ವಲ್ಪ ಏನೋ ಅಲ್ಪ ಲೆವೆಲ್ ನನಗೆ ಬೇಡ. ನಂಗೆ ಲೆವೆಲ್ ಏನಿಲ್ಲ ಬಿಡು. ಲೆವೆಲ್ ನೀನು ಅನ್ಕೊಂಡಿದ್ದು ಅಷ್ಟೇ. ನೀನು ಹಳೆ ಕುಮಾರನೇ ಇವಾಗ್ಲೂ, ಈಗೇನು ಚೇಂಜ್ ಆಗಿಲ್ಲ. ನೀನು ಫಸ್ಟ್ ಹೆಂಗಿದ್ಯೋ ಹಂಗೆ ಇದೆಯಾ. ಅವ್ರಿಗೆ ಸ್ವಲ್ಪ ಟೈಮ್ ಮಾಡ್ಕೊಡ್ಬೇಕಮ್ಮ. ನೀವು ಒಂದೇ ಸಮನೆ ಮೇಲ್ ಬಿದ್ರ ಆಗಲ್ಲ. 1 ವರ್ಷದಿಂದ ಬಿಟ್ಬಿಟ್ಟು ಇವಾಗ ಬಂದ್ಬಿಟ್ಟು ಸಡನ್ನಾಗಿ ಬಿಡು. ನಾನು ಆದ್ರೂ ಪರವಾಗಿಲ್ಲ, ಹೆಂಗಾರು ಇರ್ತೀನಿ ನಾನು. ನಿನ್ನ ಮಾತ್ರ ನೆಮ್ಮದಿ ಆಗಿರ. ಅವತ್ತೇ ನಾನು ಬಿಟ್ಟಿದ್ರು ಇವತ್ತಿ ಪರಿಸ್ಥಿತಿ ಬರ್ತಿತ್ತ ಹೇಳು? ಇವಾಗ ಯಾರಿಲ್ಲ, ನಮ್ಮ ಅಣ್ಣನೂ ಇಲ್ಲ ಅಂತ ಗೊತ್ತು ತಾನೆ. ನಮ್ಮ ಅಕ್ಕ ಬಾವ ಎಂತವ್ರು ನೋಡ್ಕೊಂಡ್ಬಿಡ್ತಿದ್ರು ಅವ್ರನ್ನು. ಯಾರು ನೋಡ್ಕೊಳಲ್ಲ ಅಂತ ನಿನ್ಗೆ ಗೊತ್ತಿತ್ತು ಎಲ್ಲದನ್ನು. ಗೊತ್ತಿದ್ರೆ ನೀನು ಕರೆಕ್ಟ್ ಆಗಿರ್ತಿದ್ದೆ. ಅವ್ರು ಯಾರು ಇದ್ದಿದ್ದು ಕುಮಾರ್, ನಾನು ಹೆಂಗಿದ್ದೆ ಹೇಳು? ನಿನ್ ಮಾತು ಮೀರಿ ಏನಾರು ಮಾಡ್ತಿದ್ನಾ? ಮದುವೆ ಆಗಿ ನಮ್ಮ ಮನೆಗೆ ಒಂದು ಫ್ಯಾನ್, ಒಂದು ಇದು ತಗೊಂಡಿಲ್ಲ ಮೇಡಮ್. ಮಂಚ, ಬೀರು, ಫ್ಯಾನು, ಮಿಕ್ಸಿ ಎಲ್ಲ ತಗೊಂಡಿದ್ದೆ ಮೇಡಮ್. ಇವಾಗ ನಾನು ನಮ್ಮ ಮನೇಲಿ ಇದುವರೆಗೂ ನೆಲದಲ್ಲೇ ಮಲ್ಕೊತಿದ್ದೆ ಮೇಡಮ್. ನನ್ನ ಮನೇಲಿ ಇದುವರೆಗೂ ಏನಿಲ್ಲ, ಅದೇ ಥರ ಇದ್ದೀನಿ. ನೀನು ಬೇರೆ ಮಾತು ಕೇಳಬೇಡ. 3 ಲಕ್ಷ ಬಂದಿಲ್ಲ, 3 ರೂಪಾಯಿನೂ ಬಂದಿಲ್ಲ. ಅವಾಗ ಹೆಂಗಿದ್ದೀನಿ ಇವಾಗಲೂ ಅದೇ ಥರ ಇದ್ದೀನಿ, ಅದೇ ಥರ ಬದುಕ್ತೀನಿ. ಮುಂದಕ್ಕೂ ಯಾರ ಹತ್ರ ಕೈ ಚಾಚಕ್ಕೆ ಹೋಗಲ್ಲ ಅಂತ ಹೇಳಿದ್ದೀನಿ. ಅಷ್ಟೆಲ್ಲ ಹೇಳಿದ್ರು ರೋಡಲ್ಲಿ ನಿಂತ್ಕೊಂಡು ನಿಮ್ಮ ಮನೆ ಹತ್ರ ಬಂದು ಮರ್ಯಾದೆ ತೆಗೆದಿದ್ದೀನಿ. ಅವಾಗಲೇ ಹೊಡೆದಿದ್ದು ಮೇಡಮ್. ನಾನು ಮನೆ ಹತ್ರ ಬಂದು ನೋಡ್ತೀನಿ, ಮನೆ ಖಾಲಿ ಮಾಡ್ತೀನಿ ಅಂತ ಹೇಳಿದಕ್ಕೆ ಅವಾಗಲೇ ಮೇಡಮ್ ಹೊಡೆದಿದ್ದು ನಾನು. ನೀನು ಮೈಸೂರಿಗೆ ಹೋಗ್ತೀನಿ ಅಂದಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಅಷ್ಟೇ. ಅವರಂತೂ ಬರಲ್ಲ ಬಿಡಿ, ಗೊತ್ತಾಗೋಯ್ತು ನನಗೆ. ಇಲ್ಲಿಗೆ ಬಂದ್ರು ನನಗೆ ಏನೂ ಇಲ್ಲ. ನಮ್ಮಮ್ಮ ಎಷ್ಟು ದಿನ ಇರ್ತಾರೆ ಮೇಡಮ್ ನನ್ನ ಜೊತೆ? ಯಾವಾಗ ಬಂದು ನೋಡ್ಬೋದು ಮಗುನ? ಯಾವಾಗ್ಲಾದ್ರೂ ಬಂದೆ. ಏನ್ ಕುಮಾರ್, ಮಗುನ್ ಹೋಗಿ ನೋಡ್ಬೇಕಲ್ವೇನಪ್ಪ? ನೋಡ್ತೀನಿ ಮೇಡಮ್. ನೋಡಲ್ಲ ಅಂತ ಹೇಳಿ ನೋಡ್ತೀನಿ ಮೇಡಮ್. ಮಗುನ್ ಹೋಗಿ ನೋಡಿ. ಅವ್ರ ಮಗುನ್ ನೋಡಕ್ ಬರ್ತಾರಮ್ಮ, ಸದ್ಯಕ್ಕಷ್ಟೇ ಮೇಡಮ್. ಸ್ವಲ್ಪ ದಿನ ಟೈಮ್ ಕೊಟ್ಟಿದ್ರೆ ನಿಜವಾಗ್ಲೂ ನಾನು ನೋಡ್ಕೊಂತಿದ್ದೆ ಮೇಡಮ್. ಈಗಲೂ ಟೈಮ್ ನಾನು ಕೊಡ್ತೀನಪ್ಪ. ಪ್ರಾಬ್ಲಮ್ ಆದ್ಮೇಲೆ ಏನಾದ್ರು ಮಾಡೋದು ಏನೋ ಅನ್ಕೊಂಡಿದ್ದೆ. ಇಷ್ಟೊಂದೆಲ್ಲ ತಗೊಂಡ್ಮೇಲೆ ಏನ್ ಮಾಡ್ತಿದ್ದೆ? ಬರೀ ದುಡ್ಡು ಕೊಡ್ತಿದ್ದೆ. ಯಾರಿಗೆ ಬೇಕು? ಏನು ದುಡ್ಡು ಅಂತ ಪ್ರಿಂಟ್ ಆಗ್ತೀನಿ. ದುಡ್ಡೇನು ಕಳ್ತನ ಮಾಡಲ್ಲ, ಗೊತ್ತಾ? ಯಾರು ಫ್ರೀ ಕೊಡಲ್ಲ, ಯಾರ ಹತ್ರ ಕೈ ಚಾಚಕ್ ಹೋಗಲ್ಲ ನಾನು. ಅವಾಗಲೇ ಹೇಳ್ದಲ್ಲ, ಕಾಲ್ ಚೈನ್ ಕಿತ್ಕೊಂಡ್ಬಿಟ್ಟ ಮೇಡಮ್. ಅದು ಕಿತ್ಕೊಂಡ್ಬಿಟ್ಟ ಅಂತ ಹೇಳಿಲ್ಲ, ಇಟ್ಟಿದ್ದೀನಿ ಅಂತ ಇಟ್ಟಿದ್ಯಾ? ಇಲ್ಲ ಅಂತ ಪ್ರಾಬ್ಲಮ್ ಐತಿ, ಇಟ್ಟಿದ್ಯಾ? ಅದೇ ನನ್ನ ಹತ್ರ ಇದ್ದಾಗ 5,000 ಸಂಪಾದನೆ ಮಾಡೋಕೆ ಚೆನ್ನಾಗಿತ್ತು ನಿನ್ಗೆ. ಅವಾಗೆಲ್ಲ ಏನು ಇಸ್ಕೊಟ್ಟಿಲ್ಲ, ಇದಿಲ್ಲ, ಏನು ಮಾಡಿಲ್ಲ ನಿನ್ಗೆ. ನಾನೇನು ಮಾಡ್ಲಿಲ್ಲ ನಿನ್ಗೆ. ನನ್ನ ಹಣೆ ಬರ ನನ್ನ ಹತ್ರ ನೋಡ್ಬೇಡ ನೀನು. ಎಲ್ಲ ಬೇಡಮ್ಮ, ಹಾಗೆಲ್ಲ ಮಾತಾಡ್ಬೇಡಿ. ಏನು ಒಂದು ಸ್ವಲ್ಪ ಸರಿ ಮಾಡೋಣ ಅಂದ್ಕೊಂಡ್ರೆ ಅಷ್ಟೊಳಗೆ ದುಡುಕಿ ಇಷ್ಟೊಂದೆಲ್ಲ. ಅದೇನು ವಸ್ತು ನಿನ್ನಮ್ಮ ತೊಗೊಂಡು ಹೋಗ್ಬಿಡಕ್ಕೆ ಮನೆಗೆ? ನಿಧಾನವಾಗಿ ಮಾತಾಡಿ ಮಾಡ್ಬೇಕಲ್ವೇನಮ್ಮ ಇದನ್ನೆಲ್ಲ? ಇದೆಲ್ಲ ಪ್ರೀತಿಯಿಂದ ಆಗ್ಬೇಕಮ್ಮ, ಗಲಾಟೆ ಮಾಡಿ ಆಗಲ್ಲಮ್ಮ.
ಯಾವಾಗ ಹೋಗ್ತಿರ್ರಿ ಮಗುನ್ ನೋಡಕ್ಕೆ? ಹೋಗ್ತೀನಿ ಮೇಡಮ್, ವಾರಕ್ಕೊಂದ್ಸಲ ಹೋಗಿ ನೋಡ್ಕೊಂಡ್ಬರ್ತೀನಿ. ಮಗುನ್ ನೋಡಕ್ ಬರ್ತಾರೆ, ನೀವು ಡ್ರಾಮಾ ಮಾಡಬಾರ್ದು, ಗೊತ್ತಾಯ್ತಾ? ನಾನು ಏನು ಡ್ರಾಮಾ ಮಾಡೋದು ಮೇಡಮ್. ಇಲ್ಲಿ ಮಾಡೋ ಡ್ರಾಮಾ ಎಲ್ಲ ನಾನು ನೋಡಿಲ್ವೇನಮ್ಮ, ಡ್ರಾಮಾ ಎಲ್ಲ ಮಾಡಬಾರ್ದು, ಗೊತ್ತಾಯ್ತಾ? ಮಗುನ್ ನೋಡಕ್ ಬಂದ್ರೆ ತೆಪ್ಪಿಗಿರ್ಬೇಕು. ಗಲಾಟೆ ಮಾಡೋದು, ಜಗಳ ಆಡೋದು, ಇಲ್ಲಿ ಬಂದ್ಬಿಡು ಅನ್ನೋದು, ನನಗೆ ಯಾಕೆ ಹೀಗೆ ಮಾಡಿದೆ ಅನ್ನೋದು, ಇವೆಲ್ಲ ಏನು ಪ್ರಯೋಜನ ಇಲ್ಲ. ಇನ್ನು ಮಾತಾಡಿ ಪ್ರಯೋಜನ ಇಲ್ಲ, ಆಗೋಯ್ತೆಲ್ಲ. ಮುಗೀತು, ನನ್ನ ಲೈಫೇ ಹೋಯ್ತು. ಪ್ರೀತಿಯ ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬದುಕು ಜಟಕ ಬಂಡಿಯನ್ನ ಮುಗಿಸೋ ಸಮಯ ಬಂದಿದೆ. ದುಃಖ ಆಗತ್ತೆ, ನೋವಾಗತ್ತೆ, ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪೆಸಗ್ತೀವಿ ನಾವು. ಅದಾದ ಮೇಲಿನ ಪರಿಣಾಮಗಳು, ಯಾವುದೇ ಒಂದು ಹೆಜ್ಜೆಯನ್ನು ಇಡಬೇಕಾದ್ರೆ ಬಹಳ ಯೋಚನೆ ಮಾಡಿ ಇಡಬೇಕು ಅಂತ ಹೇಳ್ತಾರೆ. ಮುಖ್ಯವಾಗಿ ಮದುವೆ ವಿಚಾರದಲ್ಲಿ, ಅದು ಗಂಡಸಾಗಿರ್ಬಹುದು, ಹೆಂಗಸಾಗಿರ್ಬಹುದು. ನಾವು ಆ ಯೌವನದ ಒಂದು ಉದ್ವೇಗದಲ್ಲಿ ಮಾಡುವ ತೀರ್ಮಾನಗಳಿಗೆ ಜೀವನ ಪರ್ಯಂತ ಉತ್ತರ ಹೇಳೋ ಹಾಗಾಗ್ಬಿಡುತ್ತೆ. ಜೀವನ ಪರ್ಯಂತ ನಾವು ನೋವು ತಿಂದು ಬೇರೆಯವ್ರಿಗೂ ನೋವು ಕೊಡೋ ಹಾಗಾಗ್ಬಿಡುತ್ತೆ. ಕುಮಾರ್ ವಿಚಾರದಲ್ಲೇ ಅದೇ ಆಗಿದೆ. ಕುಡುಕ್ ಬುದ್ಧಿಯಲ್ಲಿ ಆಟ ಆಡಿಕೊಂಡು, ಪರವಾಗಿಲ್ಲ ಇನ್ನೊಬ್ಳು ಇರ್ಲಿ ಅಂತ ಅನ್ಕೊಂಡು ಹೆಂಡತಿ ಬಾಣಂತನಕ್ಕೆ ಹೋದಾಗ ತಪ್ಪು ಮಾಡಿದ್ದಾರೆ. ಅದನ್ನ ಅಲ್ಲಿಗೆ ಬಿಟ್ಟಿದ್ರೆ ಚೆನ್ನಾಗಿತ್ತು, ಅದನ್ನ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಪ್ರಾಯಶಃ ಬೇಜವಾಬ್ದಾರಿತನ ಒಂದು ಸತಿ ತೋರಿಸ್ಬಿಟ್ರೆ ಒಂದು ರೀತಿ ಅದು ಚೈನ್ ರಿಯಾಕ್ಷನ್ ತರ, ಒಂದರ ಹಿಂದೆ ಒಂದು ಸರಪಳಿ ಹಾಗೆ ನಮ್ಮ ಕುತ್ತಿಗೆಯನ್ನು ಸುತ್ಕೊಂಡ್ಬಿಡುತ್ತೆ. ಅದೇ ಆಗಿರೋದು ಕುಮಾರ್ಗೆ. ಆ ಸರಪಳಿಯಿಂದ ಅವ್ರನ್ನ ಬಿಡುಗಡೆ ಮಾಡುವ ಪ್ರಯತ್ನವನ್ನ ನಾನು ಇವತ್ತು ಬದುಕು ಜಟಕ ಬಂಡಿಯಲ್ಲಿ ಮಾಡಿದ್ದೀನಿ. ಕುಮಾರ್ಗೆ ನಾನು ಹೇಳಲು ಬಯಸುವ ಕಿವಿ ಮಾತು ಇಷ್ಟೇ. ಒಂದು ಎರಡನೇ ಹೆಂಡತಿ ತರ ಇರೋದು, ಇಲ್ಲ ಮೊದಲನೇ ಹೆಂಡತಿ ತರ ಇರೋದು, ಈ ತರ ಅವರು ಒಂಥರ ವಿಂಗಡಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಮಾಡ್ಕೊಳ್ದೆ ಇಬ್ರಿಗೂ ಯಾವುದೋ ಒಂದು ರೀತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಅನ್ನೋದು ನನ್ನ ಆಸೆ. ಮುಖ್ಯವಾಗಿ ಇಬ್ಬರು ಮಕ್ಕಳು ಈ ಮಧ್ಯೆ ಸಿಕ್ಕಾಕೊಂಡಿರೋದ್ರಿಂದ ಈ ಎರಡೂ ಮಕ್ಕಳಿಗೆ ಅವರು ಮಾಡಬೇಕಾಗಿರೋದನ್ನ, ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ಅಷ್ಟೊತ್ತು ಮೊಂಡತನ ಮಾಡ್ತಾ ಇದ್ರು ಆಗಲ್ಲ ಅಂತ ಕೊನೆಯಲ್ಲಿ ಎಲ್ಲೋ ಒಂದ್ ಕಡೆ ಮನಸ್ಕರಿಗೆ ಆಯ್ತು, ನಾನು ಹೋಗಿ ಆ ಮಗುನ ನೋಡ್ತೀನಿ ಅಂತ ಹೇಳಿದ್ದಾರೆ. ಅವರ ತನ್ನ ಮಾತನ್ನ ಕಾಪಾಡ್ಲಿ ಅಂತ ನಾನು ಅವರಲ್ಲಿ ಕೇಳ್ಕೋತೀನಿ. ಇದರೊಂದಿಗೆ ಇವತ್ತಿನ ಬದುಕು ಜಟಕ ಬಂಡಿಯನ್ನ ಮುಗಿಸೋ ಸಮಯ ಬಂದಿದೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.